ಹಲೋ ಗೈಸ್, ಸಂಡೇ ವಾಕ್ ಹೋಗೋಣ ಅಂತ. ನೀ ಪೇನ್ ಇರೋರು ಕ್ರಾಸ್ ಟ್ರೈನರ್ ಎಲ್ಲಿ ಮಾಡ್ತಾರೆ? ಮಾಡಲೇಬಾರ್ದು. ಯಾವುದಕ್ಕಾಗಿ ಇದ್ದಂಗೆ ಬ್ರೌನ್ ಕಲರ್ದು ತುಂಬ ಕ್ರಿಸ್ಪಿ ಆಗಿದೆ. ಏನು ಹಿಂಗಿದೆ? ಹಿಂಗೆ ಫೋಲ್ಡ್ ಮಾಡಿ ದ್ರಾಕ್ಷಿನ ಹೆಂಗ್ ತಿಂದಿದ್ದಾರೆ ಅಂದರೆ ಸಾಲ್ಟ್ ಕಮ್ಮಿ ಇಲ್ವಾ? ಸರಿ ಇದೆಯಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ಸ್ವಲ್ಪ ಬೇಗ ಎದ್ದಿದ್ದೀವಿ ಸೊ ದ್ಯಾಟ್ ಬೆಳಗ್ಗೆ ವಾಕ್ ಹೋಗೋಣ ಅಂತ. ಸುಮಾರು ದಿನದಿಂದ ಸಂಡೇ ವಾಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬೆಳಗ್ಗೆ. ಸೊ ಅದಕ್ಕೋಸ್ಕರ ನಾನು ನಮ್ಮ ಯಜಮಾನ್ರು ರೆಡಿಯಾಗಿ ಹೋಗ್ತಾ ಇದ್ದೀವಿ ಗೈಸ್. ಆ್ಯಸ್ ಯೂಶ್ವಲ್ ಭವಿಷ್ಯ ವಾಕ್ಗೆಲ್ಲ ಬರೋದಿಲ್ಲ, ಅವಳಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಸೊ ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ. ಅಲ್ಲಿ ಕತ್ತಲೆಯಲ್ಲಿ ಕತ್ಲೆ ಕಾಣಿಸ್ತಾ ಇದೆ. ಅಲ್ಲಿ ಇಲ್ಲಿ ಬೆಳಕಿಗೆ ಬರ್ತಾರಲ್ಲ ಅವಾಗ ಕಾಣ್ತಾರೆ ಅವರು. ವಾಕಿಗೆ ಹೋಗ್ಬಿಟ್ಟು ಆಮೇಲೆ ಒಂದು ಕಪ್ ಆಫ್ ಕಾಫಿ, ಅದಕ್ಕಿಂತ ಮುಂಚೆ ಒಂದು ಉದ್ನೋಡೆ ತಿಂದ್ಕೊಂಡು ಒಂದು ಕಪ್ ಆಫ್ ಕಾಫಿ ಕುಡ್ಕೊಂಡು ಬರ್ತೀವಿ. ಬೆಳಕಲ್ಲಿ ಪಾರ್ಕ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೈಸ್. ಇವಾಗ ನೋಡಿವ್ರಂತೆ, ಕರ್ಕೊಂಡು ಹೋಗ್ತೀನಿ ನಾನು. ನೋಡಿ ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ನಾನು ಸ್ನಾನ ಮಾಡಿದ್ದೀನಿ, ನಮ್ಮ ಯಜಮಾನ್ರು ಸ್ನಾನ ಮಾಡಿಲ್ಲ. ಯಾಕೆ ಅಂದರೆ ಬಂದು ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ. ಬಟ್ ನನಗೆ ಹೊರಗಡೆ ಹೋಗೋಕ್ಕೆ ಮುಂಚೆ ಸ್ನಾನ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಅದಕ್ಕೆ ಮಾಡ್ಕೊಬಿಟ್ಟಿದ್ದೀನಿ ಗೈಸ್. ಇವಾಗ ಹೋಗೋಣ. ಐಸಿ ಎಷ್ಟು ಬೆಳಕಾಗಿದೆ ಇವತ್ತು. ಯಾವಾಗಲೂ ಕತ್ಲಲ್ಲಿ ಬರ್ತೀವಿ ಪಾರ್ಕಿಗೆ. ಇಲ್ಲಿ ಮಾಡಿದ ತಕ್ಷಣ ಚೆನ್ನಾಗಾಗುತ್ತೆ ಅನ್ಕೋತಾರೆ, ಇನ್ನೂ ಹಾಳಾಗುತ್ತೆ. ಗೈಸ್, ನಮ್ಮ ಯಜಮಾನ್ರು ನೋಡ್ತಾ ಇದ್ದಾರೆ, ಕೆಲವೊಂದು ಎಕ್ಸಸೈಸ್ ಮಾಡಬಾರ್ದು ಏಜ್ ಆಗಿರೋರು, ಅದಕ್ಕೆ ಹೇಳ್ತಾ ಇದ್ದಾರೆ ಗೈಸ್ ಮಾಡಬಾರ್ದು ಅಂತ. ಏನು ಮಾಡಬಾರ್ದು? ಎಕ್ಸಸೈಸ್ ಅದು ಮಾಡಬಾರ್ದು, ಅವ್ರಿಗೆ ಒಳ್ಳೇದಲ್ಲ ಅಂತ. ನೀ ಪೇನ್ ಇರೋರು ಕ್ರಾಸ್ ಟ್ರೈನರ್ ಎಲ್ಲಿ ಮಾಡ್ತಾರೆ? ಮಾಡಲೇಬಾರ್ದು, ಇನ್ನೂ ಜಾಸ್ತಿ ಆಗೋಗುತ್ತೆ. ಓಕೆ, ಕ್ರಾಸ್ ಟ್ರೈನರು, ಟ್ರೆಡ್ಮಿಲ್ಲು ಅವೆಲ್ಲ ಮಾಡಬಾರ್ದು. ನಾನು ಮಾಡಲ್ಲ ಬಿಡ್ರಿ. ನೀ ಪೇನ್ ಇರೋರು ಬೆಸ್ಟ್ ಅಂತಾರೆ ವಾಕು, ನಾರ್ಮಲ್ ವಾಕು, ಸೈಕಲ್ಲು ನಾರ್ಮಲಾಗಿ ಸುಮ್ಮನೆ ಮಾಡಬೇಕಷ್ಟೇ. ಅದರಿಂದ ಇನ್ನೂ ಹಾಳಾಗುತ್ತೆ. ಚೆನ್ನಾಗಿದ್ದಾಗ ಏನು ಮಾಡಿದ್ರೆ ನಡೆಯುತ್ತೆ, ಹಾಳಾದ್ಮೇಲೆ ಮತ್ತೆ ಮಾಡ್ತೀನಿ ಅಂತ ಕಾಲು ಇನ್ನೂ ಹಾಳಾಗೋಗುತ್ತೆ. ಈಗ ಯಾವುದಕ್ಕಾಗಿ ಇದ್ದಂಗೆ ಬ್ರೌನ್ ಕಲರ್ದು ಬಾಲನೂ ಅಷ್ಟು ಬೇಡ.
ಹತ್ತಾ ಇದೆ, ನಾವು ವಿಡಿಯೋ ಹಿಡಿತಾ ಇದೀವಿ ಅಂತ ಅದು ಇರಬೇಕು. ಅದಕ್ಕೆ ಚಿಕ್ಕೊಳಕ್ಕೆ ಹೋಗ್ತಾ ಇದೆ. ನಡೀರಿ ಹೋಗೋಣ. ರಾಮ ರಾಮ ರಾಮ. ಗೈಸ್ ವಾಕ್ ಮುಗೀತು. 11 ರೌಂಡ್ ಹಾಕ್ಬಿಟ್ವಿ ಇವತ್ತು. ದಿನ ಕಮ್ಮಿ ಆಗ್ತಾ ಇದ್ವಿ ರಾತ್ರಿ. 11 ಅಂತಂದರೆ ಸರಿ ಸುಮಾರು ಒಂದು 3.5-4 ಕಿಲೋಮೀಟ್ರ್ ಆಗಿದೆ. ಹುಳ ನೋಡಿ ಹೆಂಗೆ ತಡ್ತಾ ಇದ್ವಿ. ಯಾರ್ದೋ ಸೀಟ್ ಮೇಲೆ ಇರ್ತಾ ಇದ್ದೀರಲ್ರಿ. ಆಮೇಲೆ ಹೋಗೋದು. ನಮ್ಮ ಯಜಮಾನ್ರು ಬರೀ ಹುಳಗಳನ್ನ ಸೇವ್ ಮಾಡೋದೇ ಆಗೋಯ್ತು. ಹುಳಗಳ ಸೂಪರ್ ಮ್ಯಾನ್ ಆಗೋಗ್ಬಿಟ್ಟಿದ್ದಾರೆ. ನಂದು ತಾಯಿ ಗುಣ, ನಂದು ತಾಯಿ ಗುಣ. ಗಾಯ್ಸ್ ಉದ್ದಿನೋಡೆ ತೊಗೊಂಡಿದ್ದೀವಿ ಗಾಯ್ಸ್. ಫುಲ್ಲು ಕ್ರಿಸ್ಪಿ ಆಗಿದೆ. ಇದು ತಗೊಳ್ಳಿಪ್ಪ ಒಂದು ಸ್ಪೂನು. ತಾಳಿ ಕೊಡ್ತೀನಿ. ಏನು ಹಿಂಗೆ ಇದೆ? ಸಖತ್ ಕ್ರಿಸ್ಪಿಯಾಗಿದೆ. ಚೆನ್ನಾಗಿದೆಲ್ಲ. ನೋಡಿ ಸೌಂಡು ಕರುಮ್ ಅಂತ ಇದೆ ಗೈಸ್. ಸ್ವಲ್ಪ ತಗೊಳ್ಳಿ ಕಾಫಿ. ಇದು ಸಾಂಬಾರು ಕುಡ್ದಾದ್ಮೇಲೆ ಇದನ್ನು ಕುಡಿ ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿದೆ ಕಾಫಿ. ಗೈಸ್ ತಿಂದಾಯ್ತು, ಇವಾಗ ಮನೆಗೆ ಹೊರಟಿದ್ದೀವಿ. ದೇಹ ತಣ್ಣಗಾಯ್ತಾ? ಕಾಫಿ ಕುಡಿದ್ಬಿಟ್ರೆ ಮುಗಿದಾಯ್ತು. ಮುಗೀತು ಈ ವಾರದ ಕತೆ. ಕಾಫಿ ಕಟ್ಟೆ ಮುಗೀತು. ನಮ್ಮ ಭವಿಷ್ಯಂಗೆ ಏನೂ ತೊಗೊಂಡಿಲ್ಲ. ಮನೆಗೆ ಹೋಗಿ ಟಿಫನ್ ರೆಡಿ ಮಾಡ್ತೀನಿ. ಯಾಕೆಂದರೆ ಅವಳು ಹೇಳಿದ್ದಾಳೆ ಏನು ಹೊರಗಡೆ ತೊಗೊಬರ್ಬೇಡಿ ಅಂತ. ತುಂಬ ಒಳ್ಳೆ ಹುಡುಗಿ ಆಗಿ ಹೋಗ್ಬಿಟ್ಟಿದ್ದಾಳೆ ಅದಕ್ಕೋಸ್ಕರ. ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲಿ ಯಾರೂ ಇಲ್ಲ ಇಲ್ಲಿ. ಯಾರಿದ್ದಾರಮ್ಮ? ಇನ್ನೆರಡ ಎರಡು ಮೂರು ನಂಗೆ ಆಯ್ಕೊಳ್ಳೋಕ್ಕೂ ಬರಲ್ಲ ಗೈಸ್. ಸೌತೆಕಾಯಿ ತರಕಾರಿ ಏನೇನು ಎಲ್ಲ ನಮ್ಮ ಯಜಮಾನ್ರೆ ಮಾಡಬೇಕು. ಇಲ್ಲಿ ಹಿಂದ್ಗಡೆ ಮೇಳ ಇದೆಯಲ್ಲ, ಇನ್ನೂ ಓಪನ್ ಆಗಿದೆ. ನಾವು ಸಾಯಂಕಾಲ ಇಲ್ಲಿಗೆ ಬರ್ತೀವಿ ಗೈಸ್. ಮನೆಗೆ ಬಂದ್ಬಿಟ್ಟು ಇವಾಗ ಟಿಫನ್ ರೆಡಿ ಮಾಡಬೇಕು. ಚಪಾತಿ ಮತ್ತು ಮೊಟ್ಟೆ ದಿನಾರು ಒಂದು ಮಾಡ್ತೀನಿ. ದ್ರಾಕ್ಷಿ ತೊಗೊಂಬಂದಿದ್ದಾರೆ ಗೈಸ್ ನಮ್ಮ ಯಜಮಾನ್ರು. ನಾನು ಬರಬೇಕಾದ್ರೆ ಬ್ಲ್ಯಾಕ್ ದ್ರಾಕ್ಷಿ ಮಾರ್ತಾಯಿದ್ರು. ಸೊ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಬಂದ್ವಿ ಗೈಸ್. ಇವಾಗ ಚಪಾತಿ ಆ್ಯಂಡ್ ಮೊಟ್ಟೆದೇನೋ ರೆಸಿಪಿ ತೋರಿಸ್ತೀನಿ. ಅದಾದಮೇಲೆ ಇಟ್ಸ್ ವೆರಿ ಈಸಿ. ಮೊದಲು ಮೊಟ್ಟೆ ಬಾಯ್ಲ್ ಮಾಡ್ಕೋಬೇಕು, ಅದಾದಮೇಲೆ ಟೊಮೆಟೊ ಗೊಜ್ಜು ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಪ್ರೊಸೀಜರ್ ರೆಡಿ ಮಾಡ್ಕೊಂಡಾದ್ಮೇಲೆ ಹೇಳ್ತೀನಿ. ಏನೇನು ಬೇಕು ಅಂದರೆ ಸೌತೆಕಾಯಿ, ಚಪಾತಿ, ಕೊತ್ತಂಬರಿ, ಟೊಮೆಟೊ ಗೊಜ್ಜು ಆ್ಯಂಡ್ ಸ್ವಲ್ಪ ಮೊಟ್ಟೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ ಸಹ ಬೇಕು ಗೈಸ್. ಈಗ ಒಂದು ಚಪಾತಿ ತೊಗೋಬೇಕು. ಚಪಾತಿ ತೊಗೊಂಡು ಫಸ್ಟು ಈ ಟೊಮೆಟೊ ಗೊಜ್ಜಿಗೆ ಏನೇನು ಹಾಕಿದ್ದೀನಿ ಅಂದರೆ ತುಂಬ ಸಿಂಪಲ್ಲು ಗೈಸ್. ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಅದಾದ್ಮೇಲೆ ಸಿದ್ದಾದ್ಮೇಲೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಖಾರದ ಪುಡಿ ಅಥವಾ ಸಾಂಬಾರು ಪೌಡರ್ ಯಾವ್ದಾದ್ರು ಹಾಕ್ಕೊಂಡು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನೇನೂ ಹಾಕಿಲ್ಲ ಗೈಸ್. ಈಗ
ಅದಾದಮೇಲೆ ಆನಿಯನ್, ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಈಗ ಹಿಂಗೆ ರೋಲ್ ಮಾಡ್ಕೋಬೇಕು. ನಾನು ಮಾಡೋ ಎಗ್ ರೋಲ್ ಸ್ಟೈಲ್ ಇದೆ ಗೈಸ್. ರೆಡಿಯಾಗಿದೆ, ಇದನ್ನು ಭವಿಷ್ಯಂಗೆ ಕೊಡ್ತೀನಿ. ಅವ್ರ ಅಪ್ಪಂಗೆ ಒಂದು ರೆಡಿ ಮಾಡಿಬಿಟ್ಟು ಒಟ್ಟಿಗೆ ಟೇಸ್ಟ್ ನೋಡೋಕ್ಕೆ ಹೇಳ್ತೀನಿ. ಗೈಸ್ ಇದಕ್ಕೆ ನೀವು ನಿಂಬೆಹಣ್ಣು ಸಹ ಹಾಕ್ಕೋಬೋದು. ಮತ್ತು ಇನ್ನೊಂದು ಥರ ರೋಲ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಹಾಕ್ಕೊಳ್ಳೋದು ಗೈಸ್. ಸೊ ದಾಟ್ ಹಿಂಗೆ ಎತ್ತಿದಾಗ ಏನು ಚೆಲ್ಲೋಗಬಾರ್ದು ಅಂತ ಹಿಂಗೆ ಮಾಡ್ಕೋಬೋದು. ಓಕೆ, ಇವಾಗ ರೆಡಿಯಾಗಿದೆ. ಇದನ್ನು ಕೊಡೋಣ ನಮ್ಮ ಯಜಮಾನ್ರಿಗೆ. ನಮ್ಮ ಯಜಮಾನ್ರು ದ್ರಾಕ್ಷಿನ ಹೆಂಗೆ ತಿಂದಿದ್ದಾರೆ ಅಂದರೆ ಅಷ್ಟೊಂದು ಬೇಡಪ್ಪ, ನನಗೆ 2 ದಿನದ್ದು. ಹೆಂಗೆ 2 ತಿನ್ನೋದ? 3 ಚಪಾತಿ ಅದು ತಿನ್ನಿ. ಆಯಿತು, ಎಷ್ಟು ಬೇಕೋ ತಿನ್ನಿ. ಹೆಂಗಿದೆ ಅಂತ ಹೇಳಿ. ನಿಮಿಷ ತಾಳಿ, ದೊಡ್ಡ ಬೈಕ್ ತಗೋ. ಸಾಲ್ಟ್ ಕಮ್ಮಿ ಇಲ್ವಾ? ಸರಿ ಇದೆಯಾ ಹೇಳಿಪ್ಪ ನೀವು. ಚೆನ್ನಾಗಿದೆಯಾ ಗೈಸ್? ಚೆನ್ನಾಗಿದೆಯಂತೆ. ಬಟ್ ನಾನು ಇವಾಗಲೇ ತಿನ್ನೋದಿಲ್ಲ. ಏನಕ್ಕೆ ಅಂದರೆ ನಾನು ನೋಡೋದು ತಿನ್ನಲ್ಲ, ಅದೇ ಹೊಟ್ಟೆ ತುಂಬೋಗ್ಬಿಟ್ಟಿದೆ ಗೈಸ್. ನೋಡೋಣ, ಮಧ್ಯಾಹ್ನ ತಿಂತೀನಿ ಗೈಸ್. ಇವಾಗ ವ್ಲಾಗ್ ಇಲ್ಲ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಒಂದು ಮೇಳಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ. ಈಗ ನನ್ನ ವ್ಲಾಗಲ್ಲಿ ಅದನ್ನು ನಾನು ಆ್ಯಡಪ್ ಮಾಡಿಬಿಟ್ರೆ ತುಂಬ ದೊಡ್ಡ ವ್ಲಾಗ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗಲ್ಲಿ ಹಲಸಿನಹಣ್ಣು ಮತ್ತು ಮ್ಯಾಂಗೋ ಮೇಳಕ್ಕೆ ಹೋಗ್ತಾಯಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಗೈಸ್. ಈ ವ್ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹೈಪ್ ಬಟನ್ ಒತ್ತಿ. Thank you so much for watching our vlog. Until next time, take care. Bye bye. See you guys. Bye bye.